ಕಲಿಕಾಸರೆ ತರಗತಿ 10 ಗಣಿತ ವಿಷಯಕ್ಕೆ ಸ್ವಾಗತ. ಘಟಕ 7 ನಿರ್ದೇಶಾಂಕ ರೇಖಾಗಣಿತ. ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಮೂಲ ಬಿಂದುವಿನಿಂದ ಒಂದು ಬಿಂದುವಿಗೆ ಇರುವ ದೂರದ ಸೂತ್ರದ ಹೀಗಿದೆ. ಭಾಗ ಪ್ರಮಾಣದ ಸೂತ್ರ ಹೀಗಿದೆ. ಮಧ್ಯ ಬಿಂದುವಿನ ಸೂತ್ರ ಈ ಥರನಾಗಿದೆ. ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು x, 0 ಆಗಿದೆ. y ಅಕ್ಷದ ಮೇಲಿನ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು 0, y ಆಗಿದೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. 0, 0. ಮೂಲ ಬಿಂದುವಿನಿಂದ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯುವ ಸೂತ್ರ √x² + y². ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ √x2 - x1 + y2 - y1 ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ m1 ಅನುಪಾತ m2 ದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು m1x2 + m2x1 / m1 + m2, m1y2 + m2y1 / m1 + m2. px1, y1, qx2, y2 ಬಿಂದುವಿನ ನಡುವಿನ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ ಮಧ್ಯಬಿಂದು ಮಿಡ್ ಪಾಯಿಂಟ್. ಇದರ ನಿರ್ದೇಶಾಂಕಗಳು x1 + x2 / 2, y1 + y2 / 2. x ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು x, 0 ಆಗಿರುತ್ತದೆ. y ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು 0, y. ಮೂಲ ಬಿಂದು ಮತ್ತು 3, 4 ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಯಾವುದೇ ದೂರವನ್ನು ಮೂಲ ಬಿಂದುವಿನಿಂದ ಕಂಡುಹಿಡಿಯಬೇಕಾದರೆ √3² ಡಿಸ್ಟೆನ್ಸ್ √3² + 4². 3² ಎಂದರೆ 9, 4² ಎಂದರೆ 16. 9 + 16 √25. √25ನ ಬೆಲೆ 5 ಮಾನಗಳು. ಮೂಲ ಬಿಂದು ಮತ್ತು 2, 3ರ ನಡುವಿನ ದೂರವನ್ನು ಕಂಡುಹಿಡಿಯಿರಿ. √2² + 3². 2² ಎಂದರೆ 4, 3² ಎಂದರೆ 9. √4 + 9 13 ಆಗುತ್ತದೆ. √13. P5, 3 ಬಿಂದುವಿನಿಂದ x ಅಕ್ಷಕ್ಕೆ ಇರುವ ದೂರ. x ಅಕ್ಷದ ನಿರ್ದೇಶಾಂಕಗಳು x, 0 ಆಗಿರುತ್ತದೆ. x, 0 ಆಗಿರುತ್ತದೆ. ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಈ ಬಿಂದು x ಅಕ್ಷದಿಂದ ಯಾವ ದೂರದಲ್ಲಿದೆ ಎಂದು ಕೇಳಿದ್ದಾರೆ. ಇದಕ್ಕೆ ಸೂತ್ರ ಡಿಸ್ಟೆನ್ಸ್ x2 - x1 ² + y2 - y1 ಸ್ಕ್ವೇರ್ ರೂಟ್. ಅದೇ ಥರನಾಗಿ x - 5² + x - 5² + 0 - 3² 0 - 3² x - 5² + -3² + 9 ಆಗುತ್ತದೆ. 2, 4 ಬಿಂದುವಿನಿಂದ y ಅಕ್ಷಕ್ಕೆ ಇರುವ ದೂರ √d P ನ ಬೆಲೆ 2, 3. y ಅಕ್ಷದ ನಿರ್ದೇಶಾಂಕಗಳು 0, y. ಇವುಗಳ ನಡುವಿನ ದೂರ √0 - 2² + y - 4² 0 - 2² ಅಂದರೆ -2² that is 4 + y - 4². ಅದೇ ಥರನಾಗಿ PA, B ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ √a² + b². ಮೂಲ ಬಿಂದು ಮತ್ತು 0, 3ರ ನಡುವಿನ ದೂರ d √0² + 3². 0² + 3². 0² ಅಂದರೆ 0, 3² ಅಂದರೆ 9. √9 3. PA, 0 ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ √a² + 0². √a² a. P0, B ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ 0² + b². √b²ನ ಬೆಲೆ b. ಅದೇ ಥರನಾಗಿ a + b, a - b ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರ a + b² + a - b² ಸ್ಕ್ವೇರ್ ರೂಟ್. 0, B, a, 0 ಬಿಂದುವಿನ ನಡುವಿನ ದೂರ a - 0² a - 0² + 0 - b². a - 0 ಎಂದರೆ a √a² + b². √a² + b². ಇವುಗಳ ನಡುವಿನ ದೂರ √a² + b². ಹೀಗೆ ನಾವು ನಿರ್ದೇಶಾಂಕದ ರೇಖಾಗಣಿತದ
ಇಂಟ್ರೊಡಕ್ಷನ್ ಕಲಿತೆವು. ಈಗ 2 ಅಂಕದ ಪ್ರಶ್ನೆಗಳು. ಇಲ್ಲಿಯ ತನಕ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡಿದೆವು. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. x1, y1 1,4, x2, y2 ನ ನಿರ್ದೇಶಾಂಕಗಳು 2, 5 ಆಗಿದೆ. ಈ ಬಿಂದುಗಳ ನಡುವಿನ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಸೂತ್ರ D = x2 - x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್ ಆಗಿದೆ. x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ x2 ನ ಬೆಲೆ 2, x1 ನ ಬೆಲೆ 1 ಆಗಿದೆ. 2 - 1 ಬ್ರಾಕೆಟ್ ಸ್ಕ್ವೇರ್, y2 ನ ಬೆಲೆ 5, y1 ನ ಬೆಲೆ 4, 5 - 4 ಬ್ರಾಕೆಟ್ ಸ್ಕ್ವೇರ್, 2 - 1 ಬ್ರಾಕೆಟ್ ಸ್ಕ್ವೇರ್ 1 ಸ್ಕ್ವೇರ್, 5 - 4 that is 1 square, 1 square plus 1 square 1 plus 1 √2. ಇವುಗಳ ನಡುವಿನ ದೂರ D √2. ಅದೇ ಥರನಾಗಿ ಇಲ್ಲಿ 2 ಬಿಂದುಗಳನ್ನು ಕೊಟ್ಟಿದ್ದಾರೆ. x1 y1, x2 y2, x1 y1 1, 1, x2 y2 5, 5 ಆಗಿದೆ. 5, 5 ಆಗಿದೆ. ಇವುಗಳ ನಡುವಿನ ದೂರ D √x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. 2 ಬಿಂದುಗಳ ನಡುವಿನ ದೂರದ ಸೂತ್ರ ಇದು ಆಗಿರುತ್ತದೆ. ಇಲ್ಲಿ x2 ಎಂದರೆ 5, x1 ಎಂದರೆ -1, y2 ಎಂದರೆ 5, y1 ಎಂದರೆ 1. 5 - 1 ಬ್ರಾಕೆಟ್ ಸ್ಕ್ವೇರ್ ಎಂದರೆ 4, 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, 4 ಸ್ಕ್ವೇರ್ ಎಂದರೆ 16, 4 ಸ್ಕ್ವೇರ್ ಎಂದರೆ 16, 16 ಪ್ಲಸ್ 16 32. 32 ನಾನು ಒಡೆಯುತ್ತೇನೆ. ಸ್ಪ್ಲಿಟ್ 16 × 2. √16 ಎಂದರೆ 4, √16 ವರ್ಗಮೂಲ 4 ಆಗಿದೆ. 4√2 ಮಾನಗಳು. ದೂರದ ಮಾನ ಇದು ಸೆಂಟಿಮೀಟರ್ ಕೂಡ ಆಗಿರಬಹುದು, ಮೀಟರ್ ಕೂಡ ಆಗಿರಬಹುದು, ಮಿಲಿಮೀಟರ್ ಕೂಡ ಆಗಿರಬಹುದು. ಇಲ್ಲಿ 0, 3, 4, 0 ಇವುಗಳ ನಡುವಿನ ದೂರ x1, y1, x2, y2. ದೂರದ ಸೂತ್ರ D √x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್, y2 - y1 ಬ್ರಾಕೆಟ್ ಸ್ಕ್ವೇರ್. 4 - 0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 0 - 4 ಬ್ರಾಕೆಟ್ ಸ್ಕ್ವೇರ್, 0 - 4 ಬ್ರಾಕೆಟ್ ಸ್ಕ್ವೇರ್ ದಟ್ ಈಸ್ √4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. 4 ಸ್ಕ್ವೇರ್ ಎಂದರೆ 16, 4 ಸ್ಕ್ವೇರ್ ಎಂದರೆ 16, 16 ಪ್ಲಸ್ 16 √32. √32 ಅನ್ನು ಸ್ಪ್ಲಿಟ್ ಮಾಡಿದಾಗ 16 × 2 √16 ಅಂದರೆ 4, 4√2 ಮಾನಗಳು. ಡಿಸ್ಟೆನ್ಸ್ ದೂರ 4√2 ಆಗುತ್ತದೆ. ಅದೇ ಥರನಾಗಿ 1, -2, -4, 0 ಈ ಬಿಂದುಗಳ ನಡುವಿನ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. -4, 0 ಇದು x1 y1 x2 y2 ಆಗಿರಲಿ. D -4 -1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 0 -2 ಬ್ರಾಕೆಟ್ ಸ್ಕ್ವೇರ್. -4 - 1 that is -5 ಬ್ರಾಕೆಟ್ ಸ್ಕ್ವೇರ್ that is 25. 0 - plus 2, 2 square 4, √25 plus 4 √29 ಯೂನಿಟ್ಸ್ ಮಾನಗಳು. ಇವುಗಳ ನಡುವಿನ ದೂರ √29. ಒಂದು ತ್ರಿಭುಜದ ಸುತ್ತಳತೆ. ಇದರ ರೇಖಾಚಿತ್ರ. ತ್ರಿಭುಜದ 3 ಬಾಹುಗಳ ಮೊತ್ತವೇ ಅದರ ಸುತ್ತಳತೆ ಆಗಿರುತ್ತದೆ. ಇಲ್ಲಿ AB ಪ್ಲಸ್ BC ಪ್ಲಸ್ AC ಇದು ತ್ರಿಭುಜದ ಸುತ್ತಳತೆ ಆಗಿದೆ. ಒಂದು ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಮತ್ತು ತ್ರಿಭುಜದ 3 ಬಾಹುಗಳು ಸಮನಾಗಿರುವ ತ್ರಿಭುಜವನ್ನು ಸಮಬಾಹು ತ್ರಿಭುಜ ಎಂದು ಕರೆಯುತ್ತೇವೆ. ಸಮದ್ವಿಬಾಹು ತ್ರಿಭುಜ. ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಸಮನಾಗಿದ್ದರೆ ಅವುಗಳಿಗೆ ನಾವು ಸಮದ್ವಿಬಾಹು ತ್ರಿಭುಜಗಳು ಎಂದು ಕರೆಯುತ್ತೇವೆ. ಈ ಚಿತ್ರದಲ್ಲಿ 2 ಬಾಹುಗಳು ಸಮನಾಗಿರುವ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇದರಲ್ಲಿ AB ಮತ್ತು AC ಸಮನಾಗಿವೆ. AB ಮತ್ತು AC ಬಾಹುಗಳು ಪರಸ್ಪರ ಸಮನಾಗಿವೆ. ಲಂಬಕೋನ ತ್ರಿಭುಜ. ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಆಗಿದೆ. ಇಲ್ಲಿ ಕರ್ಣದ ವರ್ಗ ಉಳಿದ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಕರ್ಣದ ಉದ್ದ AC, ಅದರ ವರ್ಗ AC² = AB² + BC². ಚೌಕ ಅಥವಾ ವರ್ಗ. ಒಂದು ಚೌಕದಲ್ಲಿ 4 ಬಾಹುಗಳು ಸಮನಾಗಿರುತ್ತವೆ. AB BC CD AD ಮತ್ತು ಕರ್ಣಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ. AC BD ಆಗಿರುತ್ತದೆ. ಒಂದು ಆಯತ ಮತ್ತು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇದು ಒಂದು ಆಯತವಾಗಿದೆ, ಇದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಒಂದು ಆಯತದಲ್ಲಿ ಅವಿಮುಖ ಬಾಹುಗಳು ಪರಸ್ಪರ ಸಮನಾಗಿರುತ್ತವೆ. ಅದೇ ಥರನಾಗಿ ಸಮಾಂತರ ಚತುರ್ಭುಜದಲ್ಲೂ ಕೂಡ ಅವಿಮುಖ ಬಾಹುಗಳು ಸಮನಾಗಿರುತ್ತವೆ. ಆಯತದಲ್ಲಿ ಈ 2 ಬಾಹುಗಳು ಪರಸ್ಪರ ಸಮನಾಗಿರುತ್ತವೆ. ಆಯತದಲ್ಲಿ ಕರ್ಣಗಳ ದೂರ ಪರಸ್ಪರ ಸಮನಾಗಿರುತ್ತವೆ. ಬಟ್ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಸಮನಾಗಿರುವುದಿಲ್ಲ.
ಅದೇ ಥರನಾಗಿ 3 ಸರಳ ರೇಖಾಗತ ಬಿಂದುಗಳು. 3 ಬಿಂದುಗಳು ಸರಳ ರೇಖಾಗತದಲ್ಲಿ ಇರಲು ಒಂದು ಕಂಡೀಷನ್ ಇದೆ. ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಇಸ್ ಟು ಎ ಸಿ. ಬಿ ಬಿಂದು ಎ ಸಿಯ ಮಧ್ಯಬಿಂದುವಾಗಿದೆ ಎಂದು ಹೇಳಲಾಗಿದೆ. 2 ಬಿಂದುಗಳು ಎಕ್ಸ್ ಅಕ್ಷ ಅಥವಾ ವಾಯ್ ಅಕ್ಷದಿಂದ ಇರುವ ಸಮಾನ ದೂರ. 2 ಬಿಂದುಗಳು ಎಕ್ಸ್ ಅಕ್ಷದಿಂದ ಮತ್ತು ವಾಯ್ ಅಕ್ಷದಿಂದ ಇರುವ ಸಮಾನ ದೂರ. ಪಿ ಎ ಇಸ್ ಟು ಪಿ ಬಿ. ಪಿ ಎ ಇಸ್ ಟು ಪಿ ಬಿ ಎಕ್ಸ್ ಅಕ್ಷದಿಂದ ಮತ್ತು ವಾಯ್ ಅಕ್ಷದಿಂದ ಕೊಟ್ಟಿದ್ದಾರೆ. ಹೀಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಪಡೆದೆವು. ಈಗ 1, -1, 5, 2, 9, 5 ಎಂಬ ಬಿಂದುಗಳು ಸರಳ ರೇಖಾಗತ. ಎ 1, -1 ಆಗಿರಲಿ, ಬಿ 5, 2 ಆಗಿರಲಿ, ಸಿ 9, 5 ಆಗಿರಲಿ. ಈ ಬಿಂದುಗಳು ಸರಳ ರೇಖಾಗತವೇ ಎಂದು ತೀರ್ಮಾನಿಸಿ ಎಂದು ಹೇಳಿದ್ದಾರೆ. ಸರಳ ರೇಖಾಗತವಾಗಿರಲು ಎ ಬಿ ಪ್ಲಸ್ ಬಿ ಸಿ ಇಸ್ ಟು ಎ ಸಿ ಆಗಿರಬೇಕು. ಇಲ್ಲಿ ಎ ಬಿನ ದೂರವನ್ನು ಕಂಡುಹಿಡಿಯೋಣ. 5 - 1 ಬ್ರಾಕೆಟ್ ಸ್ಕ್ವಯರ್ ಪ್ಲಸ್ 2 -1 ಬ್ರಾಕೆಟ್ ಸ್ಕ್ವಯರ್. ಇಲ್ಲಿ √5 - 1 4 ಸ್ಕ್ವಯರ್, 2 ಪ್ಲಸ್ 3 √3 ಸ್ಕ್ವಯರ್. 4 ಸ್ಕ್ವಯರ್ ಅಂದರೆ 16, 3 ಸ್ಕ್ವಯರ್ ಅಂದರೆ 9, √25. 25ರ ವರ್ಗಮೂಲ 5 ಮಾನಗಳು. ಅದೇ ಥರನಾಗಿ ಬಿ ಸಿಯ ಉದ್ದ ದೂರ 9 - 5 ಬ್ರಾಕೆಟ್ ಸ್ಕ್ವಯರ್ ಪ್ಲಸ್ 5 - 2 ಬ್ರಾಕೆಟ್ ಸ್ಕ್ವಯರ್. 9 - 5 ಎಂದರೆ 4 ಸ್ಕ್ವಯರ್, 5 - 2 ಎಂದರೆ 3 ಸ್ಕ್ವಯರ್. 4 ಸ್ಕ್ವಯರ್ ಎಂದರೆ 16 ಪ್ಲಸ್ 3 ಸ್ಕ್ವಯರ್ 9, √25 ಇಸ್ ಟು 5. ಈಗ ನಾನು ಎ ಸಿಯ ದೂರವನ್ನು ಕಂಡುಹಿಡಿಯುತ್ತೇನೆ. ಎ ಸಿಯ ದೂರವನ್ನು 9 - 1 ಬ್ರಾಕೆಟ್ ಸ್ಕ್ವಯರ್ ಪ್ಲಸ್ 5 -1 ಬ್ರಾಕೆಟ್ ಸ್ಕ್ವಯರ್. 5 -1 ಬ್ರಾಕೆಟ್ ಸ್ಕ್ವಯರ್. 9 - 1 ಅಂದರೆ 8 ಸ್ಕ್ವಯರ್, 5 ಪ್ಲಸ್ 1 6 ಸ್ಕ್ವಯರ್. 8 ಸ್ಕ್ವಯರ್ ಅಂದರೆ 64 ಪ್ಲಸ್ 6 ಸ್ಕ್ವಯರ್ ಅಂದರೆ 36. 64 ಪ್ಲಸ್ 36 √100. √100ನ ಬೆಲೆ 10 ಯೂನಿಟ್ಸ್ ಆಗಿದೆ, 10 ಮಾನಗಳು. 5 ಪ್ಲಸ್ 5 ಇಸ್ ಟು 10. ಆದ್ದರಿಂದ ಎ ಬಿ ಪ್ಲಸ್ ಬಿ ಸಿ ಇಸ್ ಟು ಎ ಸಿ. ಎ ಬಿಯ ಉದ್ದ 5, ಬಿ ಸಿಯ ಉದ್ದ 5, ಎ ಸಿಯ ಉದ್ದ 10. ಎ ಸಿಯ ಉದ್ದ 10. ಆದ್ದರಿಂದ ಈ 3 ಬಿಂದುಗಳು ಸರಳ ರೇಖಾಗತ ಆಗಿವೆ. ಎಸ್, ಇವು 3 ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ನಿರ್ಣಯಿಸಿದೆವು. ಅದೇ ಥರನಾಗಿ ಎ ಬಿ ಸಿ ಡಿ 4 ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟಿದ್ದಾರೆ. ಇವು ಚೌಕದ ಶೃಂಗಗಳು ಎಂದು ತೋರಿಸಿ. ಚೌಕದ ಶೃಂಗಗಳು ಎಂದು ತೋರಿಸಲು ನಮಗೆ ಗೊತ್ತಿದೆ, ಚೌಕದಲ್ಲಿ 4 ಬಾಹುಗಳು ಸಮನಾಗಿರುತ್ತವೆ ಮತ್ತು ಕರ್ಣಗಳು ಕೂಡ ಸಮನಾಗಿರುತ್ತವೆ. ಇಲ್ಲಿ 4 ಬಾಹುಗಳ ಉದ್ದವನ್ನು ಮತ್ತು ಕರ್ಣಗಳ ಉದ್ದವನ್ನು ಕಂಡುಹಿಡಿದು ಬಾಹುಗಳು ಸಮ ಮತ್ತು ಕರ್ಣಗಳು ಪರಸ್ಪರ ಸಮ ಎಂದು ತೋರಿಸಬೇಕು. ಇಲ್ಲಿ ಎ ನ ಬಿಂದು 3, 2, ಬಿ 0, 5, ಸಿ -3, 2, ಡಿ 0, -1. ಇಲ್ಲಿ ಎ ಬಿಯ ಉದ್ದ, ಬಿ ಸಿಯ ಉದ್ದ ಮತ್ತು ಸಿ ಡಿಯ ಉದ್ದ, ಡಿ ಎನ ಉದ್ದವನ್ನು ಕಂಡುಹಿಡಿಯುತ್ತೇನೆ. ಎ ಬಿ, ಬಿ ಸಿ, ಸಿ ಡಿ, ಡಿ ಎ ಇವು ಸಮ ಎಂದು ನಾನು ತೋರಿಸಬೇಕು. ಎ ಬಿಯ ಉದ್ದ ಮತ್ತು ಕರ್ಣಗಳು ಎ ಸಿ ಮತ್ತು ಬಿ ಡಿ ಸಮ ಎಂದು ತೋರಿಸಬೇಕು. ಕರ್ಣ ಎ ಸಿ ಮತ್ತು ಕರ್ಣ ಬಿ ಡಿ ಪರಸ್ಪರ ಸಮನಾಗಿವೆ ಎಂದು ತೋರಿಸಬೇಕು. ಇಲ್ಲಿ ಎ ಬಿಯ ಉದ್ದವನ್ನು ಕಂಡುಹಿಡಿಯೋಣ. ಎ ಬಿಯ ಉದ್ದ 0 - 3 ಬ್ರಾಕೆಟ್ ಸ್ಕ್ವಯರ್ ಪ್ಲಸ್ 5 - 2 ಬ್ರಾಕೆಟ್ ಸ್ಕ್ವಯರ್. 0 - 3 ಎಂದರೆ -3, 3 ಸ್ಕ್ವಯರ್ ಪ್ಲಸ್ 3 ಸ್ಕ್ವಯರ್. 3 ಸ್ಕ್ವಯರ್ ಎಂದರೆ 9, 3 ಸ್ಕ್ವಯರ್ ಎಂದರೆ 9, √9 ಪ್ಲಸ್ 9 √18. ಬಿ ಸಿಯ ಉದ್ದ ರೂಟ್ -3 - 0 ಬ್ರಾಕೆಟ್ ಸ್ಕ್ವಯರ್ 2 - 5 ಬ್ರಾಕೆಟ್ ಸ್ಕ್ವಯರ್. -3 ಬ್ರಾಕೆಟ್ ಸ್ಕ್ವಯರ್ ಎಂದರೆ √9, 2 - 5 ಎಂದರೆ -3 ಬ್ರಾಕೆಟ್ ಸ್ಕ್ವಯರ್, ದಟ್ ಈಸ್ √9 ಪ್ಲಸ್ 9 √18 ಆಗುತ್ತದೆ. ಅದೇ ಥರನಾಗಿ ಸಿ ಡಿಯ ಉದ್ದ 0 -3 ಬ್ರಾಕೆಟ್ ಸ್ಕ್ವಯರ್ ಪ್ಲಸ್ -1 - 2 ಬ್ರಾಕೆಟ್ ಸ್ಕ್ವಯರ್. √3 ಸ್ಕ್ವಯರ್ ಎಂದರೆ 9, -3 ಸ್ಕ್ವಯರ್ ಅಂದರೆ 9, √9 ಪ್ಲಸ್ 9 √18. ಅದೇ ಥರನಾಗಿ ಡಿ ಎಯ ಉದ್ದ 0 - 3 ಬ್ರಾಕೆಟ್ ಸ್ಕ್ವಯರ್, ಸ್ಕ್ವೇರ್ ರೂಟ್ ಆಫ್ 0 - 3 ಬ್ರಾಕೆಟ್ ಸ್ಕ್ವಯರ್ ಪ್ಲಸ್ -1 - 2 ಬ್ರಾಕೆಟ್ ಸ್ಕ್ವಯರ್, -1 - 2 ಬ್ರಾಕೆಟ್ ಸ್ಕ್ವಯರ್, √-3 ಸ್ಕ್ವಯರ್ 9 ಪ್ಲಸ್
-3 ಸ್ಕ್ವೇರ್ 9, ರೂಟ್ 9 + 9 ರೂಟ್ 18 ಆಗುತ್ತದೆ. ಇಲ್ಲಿ ಎಲ್ಲ ಬಾಹುಗಳು ಪರಸ್ಪರ ಸಮನಾಗಿವೆ. ಎಲ್ಲ ಬಾಹುಗಳ ಅಳತೆ ರೂಟ್ 18ಗೆ ಸಮನಾಗಿದೆ. ಈಗ ನಾವು ಕರ್ಣಗಳ ಉದ್ದವನ್ನು ಕಂಡುಹಿಡಿಯೋಣ. ಎಸಿಯ ಉದ್ದ -3 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 - 2 ಬ್ರಾಕೆಟ್ ಸ್ಕ್ವೇರ್ 2 - 2 ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ -3 -6 ಬ್ರಾಕೆಟ್ ಸ್ಕ್ವೇರ್ 2 - 2 0 ರೂಟ್ 6 ಸ್ಕ್ವೇರ್ ರೂಟ್ 36ನ ಬೆಲೆ 6 ಯೂನಿಟ್ಸ್ ಆಗಿದೆ. ಈಗ ನಾನು BDಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. BDಯ ಉದ್ದ 0 - 0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 5 -1 ಬ್ರಾಕೆಟ್ ಸ್ಕ್ವೇರ್ 0 ಸ್ಕ್ವೇರ್ 0 - 0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 5 -1 ಹೋಲ್ ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ 0 ಸ್ಕ್ವೇರ್ ಅಂದರೆ 0, 5 + 1 6 ಬ್ರಾಕೆಟ್ ಸ್ಕ್ವೇರ್ ರೂಟ್ 6 ಬ್ರಾಕೆಟ್ ಸ್ಕ್ವೇರ್ ಇಸ್ 36 ರೂಟ್ 36ನ ಬೆಲೆ 6 ಯೂನಿಟ್ಸ್ ಆಗಿದೆ. ಇಲ್ಲಿ ಎರಡೂ ಕರ್ಣಗಳು ಪರಸ್ಪರ ಸಮನಾಗಿವೆ. ಆದ್ದರಿಂದ ಈ ಚೌಕದಲ್ಲಿ ಎಲ್ಲ ಬಾಹುಗಳು ಸಮ ಮತ್ತು ಕರ್ಣಗಳು ಸಮ ಎಂದು ತೋರಿಸಿದೆವು. ಆದ್ದರಿಂದ ಕೊಟ್ಟಿರುವ ನಿರ್ದೇಶಾಂಕ ಬಿಂದುಗಳು ಚೌಕದ ಶೃಂಗಗಳು ಆಗಿವೆ. ಕೊಟ್ಟಿರುವ ಶೃಂಗಗಳು ಸಮಾಂತರ ಚತುರ್ಭುಜದ ಶೃಂಗಗಳು ಎಂದು ತೋರಿಸಿ. ಈ ಬಿಂದುಗಳು ಸಮಾಂತರ ಚತುರ್ಭುಜದ ಶೃಂಗಗಳು ಆಗಿರಲು ಒಂದು ಕಂಡೀಷನ್ ಇದೆ. ಎಲ್ಲ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರಬೇಕು. ಕರ್ಣಗಳು ಪರಸ್ಪರ ಸಮನಾಗಿರಬಾರದು. ಇಲ್ಲಿ ಎ ಶೃಂಗದ ನಿರ್ದೇಶಾಂಕಗಳು 6,1, B 8,2, C 9,4, D 7,3. ಇಲ್ಲಿ ನಾನು AB ಮತ್ತು CD ಪರಸ್ಪರ ಸಮನಾಗಿವೆ ಎಂದು ತೋರಿಸಬೇಕು. ಅದೇ ಥರನಾಗಿ AD ಮತ್ತು BC ಪರಸ್ಪರ ಸಮನಾಗಿವೆ ಎಂದು ತೋರಿಸಬೇಕು. BC ಮತ್ತು AD ಸಮನಾಗಿವೆ ಎಂದು ತೋರಿಸಬೇಕು. AC is not equal to ACಯ ದೂರ BDಗೆ ಸಮನಾಗಿಲ್ಲ ಎಂದು ತೋರಿಸಬೇಕು. AC is not equal to BD. ಈಗ ನಾನು ABಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. ರೂಟ್ 8 - 6 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 - 1 ಬ್ರಾಕೆಟ್ ಸ್ಕ್ವೇರ್ 8 - 6 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 - 1 ಬ್ರಾಕೆಟ್ ಸ್ಕ್ವೇರ್ 8 - 6 ಎಂದರೆ 2 ಸ್ಕ್ವೇರ್ 4 2 - 1 ಬ್ರಾಕೆಟ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ರೂಟ್ 4 + 1 ರೂಟ್ 5. ಈಗ ನಾನು CDಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. CDಯ ಉದ್ದ ರೂಟ್ 9 - 7 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 - 3 ಬ್ರಾಕೆಟ್ ಸ್ಕ್ವೇರ್ 9 - 7 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 - 3 ಬ್ರಾಕೆಟ್ ಸ್ಕ್ವೇರ್. ರೂಟ್ 9 - 7 ಬ್ರಾಕೆಟ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 4 + 1 ರೂಟ್ 5. CDಯ ಉದ್ದ ರೂಟ್ 5. ಈಗ ನಾನು ADಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. BCಯ ಉದ್ದ 9 - 8 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 - 2 ಬ್ರಾಕೆಟ್ ಸ್ಕ್ವೇರ್ 9 - 8 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 - 2 ಬ್ರಾಕೆಟ್ ಸ್ಕ್ವೇರ್ 9 - 8 ಎಂದರೆ 1 ರೂಟ್ 1 ಸ್ಕ್ವೇರ್ ಇಸ್ 1 4 - 2 ಎಂದರೆ 2 ಸ್ಕ್ವೇರ್ ಇಸ್ 4 ರೂಟ್ 1 + 4 ದಟ್ ಈಸ್ ರೂಟ್ 5. ಈಗ ನಾನು ADಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. ADಯ ಉದ್ದ ರೂಟ್ 7 - 6 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 3 - 1 ಬ್ರಾಕೆಟ್ ಸ್ಕ್ವೇರ್ 7 - 6 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 3 - 1 ಬ್ರಾಕೆಟ್ ಸ್ಕ್ವೇರ್. 7 - 6 ಎಂದರೆ 1 ಸ್ಕ್ವೇರ್ 3 - 1 ಎಂದರೆ 2 ಸ್ಕ್ವೇರ್ 1 + 4 ರೂಟ್ 5. ಈಗ ನಾನು ACಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. 9 - 6 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 - 1 ಬ್ರಾಕೆಟ್ ಸ್ಕ್ವೇರ್ 9 - 6 ಎಂದರೆ 3 4 - 1 ಎಂದರೆ 3 9 - 6 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 - 1 ಬ್ರಾಕೆಟ್ ಸ್ಕ್ವೇರ್ 9 - 6 ಎಂದರೆ 3 ಸ್ಕ್ವೇರ್ ಎಂದರೆ 9 4 - 1 ಎಂದರೆ 3 ಸ್ಕ್ವೇರ್ ಎಂದರೆ 9 ರೂಟ್ 9 + 9 ರೂಟ್ 18. ಈಗ ನಾನು BDಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. BDಯ ದೂರವನ್ನು ಕಂಡುಹಿಡಿಯಲು 7 - 8 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 3 - 2 ಬ್ರಾಕೆಟ್ ಸ್ಕ್ವೇರ್ 7 - 8 - 7 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 - 3 ಬ್ರಾಕೆಟ್ ಸ್ಕ್ವೇರ್ ರೂಟ್ 8 - 7 ಎಂದರೆ 1 ಸ್ಕ್ವೇರ್ 2 - 3 ಅಂದರೆ -1 ಸ್ಕ್ವೇರ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ರೂಟ್ 2. ಇಲ್ಲಿ ACನ ಅಳತೆ BDಗೆ ಸಮನಾಗಿರುವುದಿಲ್ಲ. ಆದ್ದರಿಂದ ಕೊಟ್ಟಿರುವ ಶೃಂಗಗಳು ಸಮಾಂತರ ಚತುರ್ಭುಜದ ಶೃಂಗಗಳು ಎಂದು ನಿರೂಪಿಸಲ್ಪಟ್ಟವು. ಆದ್ದರಿಂದ ಇದು ಒಂದು ಸಮಾಂತರ ಚತುರ್ಭುಜದ ಶೃಂಗಗಳು ಆಗಿವೆ.
ಹೀಗೆ ನಾವು ನಿರೂಪಿಸಿದೆವು. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. 6,5 ಆ್ಯಂಡ್ -4,3 ಬಿಂದುಗಳು y ಅಕ್ಷದಿಂದ ಸಮದೂರದಲ್ಲಿದ್ದಾಗ y ಅಕ್ಷದ ಮೇಲಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 6,5 -4,3 -4,3 ಇದೆ. ಈ ಬಿಂದುಗಳು y ಅಕ್ಷದಿಂದ ಸಮಾನ ದೂರದಲ್ಲಿವೆ ಎಂದು ಹೇಳಿದ್ದಾರೆ. y ಅಕ್ಷದ ಮೇಲಿನ ಶೃಂಗಗಳು ನಿರ್ದೇಶಾಂಕಗಳು ನಮಗೆ ಗೊತ್ತೇ ಇದೆ, a, b. ಇಲ್ಲಿ p ದ ನಿರ್ದೇಶಾಂಕಗಳು 0, y ಆಗಿರುತ್ತದೆ. ಇಲ್ಲಿ PA ಆಗಿದೆ. PA ನ ದೂರವನ್ನು ನಾವು ಕಂಡುಹಿಡಿಯೋಣ. 0 -6 - 0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 5 - y ಬ್ರಾಕೆಟ್ ಸ್ಕ್ವೇರ್ 5 - y ಬ್ರಾಕೆಟ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ PB ನ ದೂರ -4 -0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 3 - y ಬ್ರಾಕೆಟ್ ಸ್ಕ್ವೇರ್ 3 - y ಬ್ರಾಕೆಟ್ ಸ್ಕ್ವೇರ್. ಈಗ ನಾನು ರೂಟ್ 6 ಸ್ಕ್ವೇರ್ ಎಂದರೆ 36 ಪ್ಲಸ್ 5 - y ಬ್ರಾಕೆಟ್ ಸ್ಕ್ವೇರ್ 5 - y ಬ್ರಾಕೆಟ್ ಸ್ಕ್ವೇರ್ ರೂಟ್ -4 ಬ್ರಾಕೆಟ್ ಸ್ಕ್ವೇರ್ ಎಂದರೆ 16 ಪ್ಲಸ್ 3 - y ಬ್ರಾಕೆಟ್ ಸ್ಕ್ವೇರ್. ಈಗ ನಾನು ಎರಡೂ ಬದಿ ವರ್ಗೀಕರಿಸುತ್ತೇನೆ. ಎರಡೂ ಕಡೆ ವರ್ಗೀಕರಿಸಿದಾಗ ವರ್ಗಮೂಲಗಳು ಹೋಗುತ್ತವೆ. 36 ಪ್ಲಸ್ 5 - y ಬ್ರಾಕೆಟ್ ಸ್ಕ್ವೇರ್ 16 ಪ್ಲಸ್ 3 - y ಬ್ರಾಕೆಟ್ ಸ್ಕ್ವೇರ್. 36 ಪ್ಲಸ್ 16 ಎಡಗಡೆ ತಂದಾಗ 5 - y ಬ್ರಾಕೆಟ್ ಸ್ಕ್ವೇರ್ 3 - y ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ a - b ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾವನ್ನು ಯೂಸ್ ಮಾಡುತ್ತೇನೆ. 36 - 16 ಪ್ಲಸ್ 25 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2ab 2 × 5 × y 2 5 = 10y. ಅದೇ ಥರನಾಗಿ 3 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2 × 3 × y 2 3 = 6y. y ಸ್ಕ್ವೇರ್ ಎರಡೂ ಕಡೆ y ಸ್ಕ್ವೇರ್ ಇರುವುದರಿಂದ ನಾನು y ಸ್ಕ್ವೇರನ್ನು ಕ್ಯಾನ್ಸಲ್ ಮಾಡುತ್ತೇನೆ. ಎಡಗಡೆ ಮತ್ತು ಬಲಗಡೆ ಎರಡೂ ಕಡೆ y ಸ್ಕ್ವೇರ್ ಆಗಿರುವುದರಿಂದ 20 ಪ್ಲಸ್ 25 45 y ಸ್ಕ್ವೇರ್ ಎರಡೂ ಬದಿ ಇರುವುದರಿಂದ ಕ್ಯಾನ್ಸಲ್ ಆಗುತ್ತದೆ. ಮೈನಸ್ 10y ಮೈನಸ್ 9 ಮೈನಸ್ y ಸ್ಕ್ವೇರ್ ಪ್ಲಸ್ 6y 0 ಪ್ಲಸ್ y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ 45 ಮೈನಸ್ 9 36 ಆಗುತ್ತದೆ. ಮೈನಸ್ 10y ಪ್ಲಸ್ 6y ಮೈನಸ್ 4y 0 36 ಪ್ಲಸ್ 4y y 36/4 4 1 = 4 9 = y ನ ಬೆಲೆ 4 ಆಯಿತು. y ನ ಬೆಲೆ 9 ಆಯಿತು. ಆದ್ದರಿಂದ P ನ ನಿರ್ದೇಶಾಂಕಗಳು 0, 9 0,9 ಆಯಿತು. ಹೀಗೆ ನಾವು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು ಈ ಥರದ ಪ್ರಶ್ನೆಗಳು ಬಂದಾಗ. ಮುಂದಿನ ಪ್ರಶ್ನೆ, 5, -2 -3, 2 ಬಿಂದುಗಳು x ಅಕ್ಷದಿಂದ ಸಮದೂರದಲ್ಲಿದ್ದಾಗ x ಅಕ್ಷದ ಮೇಲಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇದು x ಅಕ್ಷ ಆಗಿರಲಿ, ಇದು 5, -2 ಆಗಿರಲಿ, ಇದು -3, 2 ಆಗಿರಲಿ. ಇದು A ನ ನಿರ್ದೇಶಾಂಕ, ಇದು B ನ ನಿರ್ದೇಶಾಂಕ -3, 2 ಆಗಿರಲಿ. ಈಗ x ಅಕ್ಷದ ಮೇಲೆ ಒಂದು ಬಿಂದುವನ್ನು ತೆಗೆದುಕೊಳ್ಳೋಣ P. ನಮಗೆ ಗೊತ್ತಿದೆ x ಅಕ್ಷದ ಮೇಲಿನ ಯಾವುದೇ ಬಿಂದು x, 0 ನಿರ್ದೇಶಾಂಕಗಳನ್ನು ಹೊಂದಿರುತ್ತದೆ. ಕೊಟ್ಟಿರುವ ದತ್ತ ಮಾಹಿತಿಯ ಪ್ರಕಾರ PA ನ ದೂರ PB ನ ದೂರಕ್ಕೆ ಸಮನಾಗಿದೆ. PA = PB. PA ನ ಅಳತೆಯನ್ನು ಕಂಡುಹಿಡಿದಾಗ ರೂಟ್ PA ಸ್ಕ್ವೇರ್ ರೂಟ್ ಆಫ್ x - 5 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 5 - x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ -2 - 0 ಬ್ರಾಕೆಟ್ ಸ್ಕ್ವೇರ್ -2 - 0 ಬ್ರಾಕೆಟ್ ಸ್ಕ್ವೇರ್ -3 - x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 - 0 ಬ್ರಾಕೆಟ್ ಸ್ಕ್ವೇರ್ 2 - 0 ಬ್ರಾಕೆಟ್ ಸ್ಕ್ವೇರ್ ರೂಟ್ 5 - x ಬ್ರಾಕೆಟ್ ಸ್ಕ್ವೇರ್ -2 ಸ್ಕ್ವೇರ್ ಅಂದರೆ +4. ಇಲ್ಲಿ ಮೈನಸನ್ನು ನಾನು ಕಾಮನ್ ತೆಗೆದು ಸ್ಕ್ವೇರ್ ಮಾಡುತ್ತೇನೆ, ಪ್ಲಸ್ ಆಗುತ್ತದೆ. 3 + x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್
2 ಸ್ಕ್ವೇರ್. ಈಗ ನಾನು ಎರಡೂ ಕಡೆ ವರ್ಗೀಕರಿಸುತ್ತೇನೆ, ಎರಡೂ ಕಡೆಗೆ ವರ್ಗ ಮಾಡುತ್ತೇನೆ. ಸ್ಕ್ವೇರ್ ಆನ್ ಬೋತ್ ಸೈಡ್, ಎರಡೂ ಕಡೆ ವರ್ಗೀಕರಿಸಿದಾಗ ನನಗೆ ವರ್ಗಮೂಲಗಳು ಹೋಗುತ್ತವೆ. 5 - x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4 = 3 + x ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 4. ಎರಡೂ ಕಡೆ +4 ಇರುವುದರಿಂದ ಕ್ಯಾನ್ಸಲ್ ಮಾಡಬಹುದು. 5 - x ಬ್ರಾಕೆಟ್ ಸ್ಕ್ವೇರ್ a - b ಬ್ರಾಕೆಟ್ ಸ್ಕ್ವೇರ್ a² + b² - 2ab. ಅದೇ ಥರನಾಗಿ 3² + x² + 2ab. 5² ಎಂದರೆ 25, x² ಎರಡೂ ಬದಿ ಇರುವುದರಿಂದ ಕ್ಯಾನ್ಸಲ್ ಆಗುತ್ತದೆ. 5² ಎಂದರೆ 25, 2 × 5 = 10x, 9 + 6x. 25 - 9 = 10x + 6x. 25 - 9 16, 10x + 6x 16x. 16/16 = x. ಆದ್ದರಿಂದ x ನ ಬೆಲೆ 1. Therefore, p ನ ನಿರ್ದೇಶಾಂಕಗಳು 1, 0 ಆಗದವು. 1, 0 ಆದವು. ಮುಂದಿನ ಪ್ರಶ್ನೆ 2, -2, -1, 2, 3, -1. ಈ ಬಿಂದುಗಳು ಯಾವ ವಿಧದ ತ್ರಿಭುಜವನ್ನು ಉಂಟು ಮಾಡುತ್ತವೆ ಎಂದು ತೋರಿಸಿ ಎಂದು ಹೇಳಿದ್ದಾರೆ. ಇಲ್ಲಿ a, b, c ಬಿಂದುಗಳನ್ನು ಕೊಟ್ಟಿದ್ದಾರೆ. a ನ ನಿರ್ದೇಶಾಂಕಗಳು 2, -2, -1, 2, 3, -1. ಈಗ ನಾನು ಪ್ರತಿಯೊಂದು ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬೇಕು. AB, BC, CA. ಇಲ್ಲಿ AB ನ ಅಳತೆ -1 - 2 ಬ್ರಾಕೆಟ್ ಸ್ಕ್ವೇರ್, -1 - 2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 - 2 ಬ್ರಾಕೆಟ್ ಸ್ಕ್ವೇರ್, 2 - 2 ಬ್ರಾಕೆಟ್ ಸ್ಕ್ವೇರ್, -1 - 2 -3 ಬ್ರಾಕೆಟ್ ಸ್ಕ್ವೇರ್ ಅಂದರೆ 9. 2 + 2 4 ಸ್ಕ್ವೇರ್ 16, √9 + 16 √25. √25 ನ ಬೆಲೆ 5 ಯೂನಿಟ್ಸ್, 5 ಮಾನಗಳು. ಈಗ BCಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. BCಯ ಉದ್ದ 3 - -1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ -1 - 2 ಬ್ರಾಕೆಟ್ ಸ್ಕ್ವೇರ್. 3 - -1 + 1, 3 + 1 4 ಸ್ಕ್ವೇರ್ 16, -1 - 2 -3 ಸ್ಕ್ವೇರ್ ಪ್ಲಸ್ 9, √16 + 9 √25. √25 = 5 ಯೂನಿಟ್ಸ್, √5 ಯೂನಿಟ್ಸ್. AB = BC ಆದವು. ಈಗ ನಾನು CA ಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. AC ಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. AC ಯ ಉದ್ದವನ್ನು ಕಂಡುಹಿಡಿಯಲು ಹೊರಟಾಗ AC = √2 - 3 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ -2 - 1 ಬ್ರಾಕೆಟ್ ಸ್ಕ್ವೇರ್. 2 - 3 ಅಂದರೆ -1 ಬ್ರಾಕೆಟ್ ಸ್ಕ್ವೇರ್, -1 ಬ್ರಾಕೆಟ್ ಸ್ಕ್ವೇರ್ ಅಂದರೆ 1, 2 - 2 + 1 -1 ಬ್ರಾಕೆಟ್ ಸ್ಕ್ವೇರ್ ಎಂದರೆ 1, 1 + 1 √2. CA ನ ಉದ್ದ √2 ಯೂನಿಟ್ಸ್ ಆದವು. CA ನ ಉದ್ದ √2. ಇದು 5, ಇದು 5, ಇದು √2. ಇಲ್ಲಿ AB ಮತ್ತು BC ಎರಡು ಬಾಹುಗಳು ಸಮನಾಗಿರುವುದರಿಂದ ಈ ಶೃಂಗಗಳು ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸುತ್ತವೆ. ಇದು ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸುತ್ತವೆ. ಈ ಬಿಂದುಗಳಿಂದ ನಾವು ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಬಹುದು. ಅದೇ ಥರನಾಗಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. -2, 0, 2, 0 ಮತ್ತು 0, 2 ಈ ಬಿಂದುಗಳು ಯಾವ ವಿಧದ ತ್ರಿಭುಜವನ್ನು ಉಂಟು ಮಾಡುತ್ತವೆ ಎಂದು ಕೇಳಿದ್ದಾರೆ. A -2, 0, 2, 0, 0, 2. A, B, C. ಈಗ ನಾನು AB ಯ ಉದ್ದವನ್ನು ಕಂಡುಹಿಡಿಯುತ್ತೇನೆ. 2 - 2 -2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 0 - 0 ಬ್ರಾಕೆಟ್ ಸ್ಕ್ವೇರ್. 2 + 2 4 ಸ್ಕ್ವೇರ್ 16, √16 = 4. ಈಗ BCಯ ಉದ್ದವನ್ನು ಕಂಡುಹಿಡಿಯೋಣ. 0 - 2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 - 0 ಬ್ರಾಕೆಟ್ ಸ್ಕ್ವೇರ್. 0 - 2 ಎಂದರೆ -2 ಬ್ರಾಕೆಟ್ ಸ್ಕ್ವೇರ್ 4, 2 ಸ್ಕ್ವೇರ್ ಎಂದರೆ 4, √4 + 4 √8 ಯೂನಿಟ್ಸ್. ಅದೇ ಥರನಾಗಿ CA ನ ಉದ್ದ, AC ಯ ಉದ್ದ -2 - 0 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 - 0 - 2 ಬ್ರಾಕೆಟ್ ಸ್ಕ್ವೇರ್. 2 ಸ್ಕ್ವೇರ್ 4 ಪ್ಲಸ್ 2 ಸ್ಕ್ವೇರ್ 4, √4 + √4 √8. ಇಲ್ಲಿ BC = CA. BC = CA. BC = CA. ಎರಡು ಬಾಹುಗಳು ಸಮನಾಗಿವೆ. ಎರಡು ಬಾಹುಗಳು ಸಮನಾಗಿವೆ. ಎರಡು ಬಾಹುಗಳು ಸಮನಾಗಿವೆ.
ಎರಡು ಬಾಹುಗಳು ಸಮನಾಗಿವೆ. ಆದ್ದರಿಂದ ಈ ಶೃಂಗಗಳಿಂದ ನಾವು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಬಹುದು. ಭಾಗ ಪ್ರಮಾಣದ ಸೂತ್ರದ ಮೇಲಿನ ಸಮಸ್ಯೆಗಳು. ಭಾಗ ಪ್ರಮಾಣ ಸೂತ್ರದ ಮೇಲಿನ ಸಮಸ್ಯೆಗಳನ್ನು ಈ ಥರನಾಗಿ ನಾವು ಪರಿಹಾರ ಕಂಡುಕೊಳ್ಳಬಹುದು. ಅದರ ಸೂತ್ರ Pxy m1x2 + m2x1 / m1 + m2. ಇಲ್ಲಿ x1 y1ನ ನಿರ್ದೇಶಾಂಕಗಳು -2, 3, x2 y2ನ ನಿರ್ದೇಶಾಂಕಗಳು 1, 0 ಆಗಿವೆ. ಈ ಬಿಂದುಗಳನ್ನು ಸೇರಿಸುವ ರೇಖಾ P ಬಿಂದುವು 2:3ರಲ್ಲಿ ವಿಭಜಿಸಿದಾಗ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. P ಬಿಂದುವಿನ ನಿರ್ದೇಶಾಂಕಗಳು Px, y m1x2 + m2x1 / m1 + m2, m1y2 + m2y1 / m1 + m2. ಇಲ್ಲಿ m1ನ ಬೆಲೆ 2 × 1 2 × 1 + 3 × x1 - 2 / 2 + 3. ಅದೇ ಥರನಾಗಿ m1 2 × y2ನ ಬೆಲೆ 0 2 × 0 + 3 × y1ನ ಬೆಲೆ 3 / 2 + 3. 2 × 1 2, 3 × -2 is -6 / 5. 2 - 6 / 5. 0 + 9 / 5. 2 - 6 is -4/5, 9/5. ಆದ್ದರಿಂದ Pನ ನಿರ್ದೇಶಾಂಕಗಳು -4/5, 9/5. -4/5, 9/5. ಅದೇ ಥರನಾಗಿ x1 y1 -1, -2, x2 y2 2, 1, 2, 1. P ಬಿಂದುವು 4:1ರಲ್ಲಿ ವಿಭಜಿಸಿದಾಗ m1 m2 4, 1 ಕೊಟ್ಟಿದ್ದಾರೆ. ಈಗ ನಾನು Pನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುತ್ತೇನೆ. ಪುನಃ ಅದೇ ಸೂತ್ರವನ್ನು ಬಳಸುತ್ತೇನೆ. m1x2 4 × 2 + 1 × -1 / 4 + 1. 4 × 1 + 1 × -2 / 4 + 1. 4 2s are 8. 8 - 1 / 5. 4 - 2 / 5. 8 - 1 7/5. 2/5. 2/5 7/5 2/5. ಮುಂದಿನ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಎರಡು ಬಿಂದು A ಮತ್ತು B ಗಳನ್ನು ಕೊಟ್ಟಿದ್ದಾರೆ. ಅಂದರೆ x1 y1 -1, 3, x2 y2 4, -7 ಕೊಟ್ಟಿದ್ದಾರೆ. m1 ಮತ್ತು m2ನ ಬೆಲೆ 3, 4 ಕೊಟ್ಟಿದ್ದಾರೆ. Pನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ 3, 4. Pನ ನಿರ್ದೇಶಾಂಕಗಳು ನಮಗೆ ಗೊತ್ತಿರುವಂತೆ ಈ ಸೂತ್ರವನ್ನು ಉಪಯೋಗಿಸಿಕೊಂಡು Pನ ನಿರ್ದೇಶಾಂಕಗಳು m1 × x2 + m2 × x1 / m1 + m2. 3 × 4 + 4 × -1 4 × -1 / 3 + 4. ಅದೇ ಥರನಾಗಿ 3 × -7 + 4 × 3 4 × 3 / 3 + 4 / 3 + 4. 3 + 4 3 4s are 12. 12 - 4 / 7 -21 + 12 / 7. 12 - 4 8/7 -9/7. ಆದ್ದರಿಂದ Pನ ನಿರ್ದೇಶಾಂಕಗಳು 8/7 -9/7. 8/7 -9/7. ಹೀಗೆ ನಾವು ನಿರ್ದೇಶಾಂಕಗಳನ್ನು ಕಂಡುಹಿಡಿದೆವು ಭಾಗ ಪ್ರಮಾಣದ ಸೂತ್ರದ ಸಹಾಯದಿಂದ. A, B ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು Pಯು 2, 5 ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಕೇಳಿದ್ದಾರೆ. ಇಲ್ಲಿ Pನ ನಿರ್ದೇಶಾಂಕಗಳನ್ನೇ ಕೊಟ್ಟಿದ್ದಾರೆ. Px, y m1x2 + m2y1 x1 / m1 + m2, m1y2 + m2y1 / m1 + m2.
ಪಿನ ನಿರ್ದೇಶಾಂಕಗಳು 2,5 ಕೊಟ್ಟಿದ್ದಾರೆ. m1ನ ಬೆಲೆ m2ನ ಬೆಲೆ ಕಂಡುಹಿಡಿಯಬೇಕು. x2ನ ಬೆಲೆ ಇಲ್ಲಿ x1 y1ನ ಬೆಲೆ 8,2, x2 y2ನ ಬೆಲೆ -6,9 ಆಗಿದೆ. m1 ಇಂಟು -6 ಪ್ಲಸ್ m2 ಇಂಟು 8 ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ಥರನಾಗಿ m1 ಇಂಟು 9 ಪ್ಲಸ್ m2 ಇಂಟು 2 ಡಿವೈಡೆಡ್ ಬೈ m1 ಪ್ಲಸ್ m2. ಈಗ ನಾನು ಮೊದಲ ನಿರ್ದೇಶಾಂಕಗಳನ್ನು ಕಂಪೇರ್ ಮಾಡುತ್ತೇನೆ. 2 m1 ಇಂಟು -6 ಪ್ಲಸ್ m2 ಇಂಟು 8 ಡಿವೈಡೆಡ್ ಬೈ m1 ಪ್ಲಸ್ m2. ನೀವು 5, ಮುಂದಿನದ್ದನ್ನು ಕಂಪೇರ್ ಮಾಡಬಹುದು. ನಾನು 2 ಇಂಟು m1 ಪ್ಲಸ್ m2 -6m1 ಪ್ಲಸ್ 8m2. 2 ಇಂಟು m1 2m1 ಪ್ಲಸ್ 2m2 -6m1 ಪ್ಲಸ್ 8m2. -6mನ್ನು ಎಡಗಡೆ ತಂದಾಗ 2m1 ಪ್ಲಸ್ 6m1. 2m2ವನ್ನು ಎಡಗಡೆ ತಂದಾಗ -2m2 ಆಗುತ್ತದೆ. 2m1 ಪ್ಲಸ್ 6m1 8m1. 8 -2 6m2. ಆದ್ದರಿಂದ m1 ಅನುಪಾತ m1 by m2 6/8. 2 3s are 2 4s. ಆದ್ದರಿಂದ m1 ಅನುಪಾತ m2 3 ಅನುಪಾತ 4. 3:4. ಈ ಥರನಾಗಿ ನಾವು ಅನುಪಾತಗಳನ್ನು ಕಂಡು ಹಿಡಿದುಕೊಳ್ಳಬೇಕು. ಅದೇ ಥರನಾಗಿ ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಿನ ನಿರ್ದೇಶಾಂಕಗಳನ್ನು -4,6 ಕೊಟ್ಟಿದ್ದಾರೆ. x1 y1 -6, 10, x2 y2 3, -8. ಅನುಪಾತವನ್ನು ಕೇಳಿದ್ದಾರೆ. -4,6 m1 ಇಂಟು x2 3 ಪ್ಲಸ್ m2 ಇಂಟು x1 -6 ಡಿವೈಡೆಡ್ ಬೈ m1 ಪ್ಲಸ್ m2, m1 ಇಂಟು -8 ಪ್ಲಸ್ m2 ಇಂಟು 10 ಡಿವೈಡೆಡ್ ಬೈ m1 ಪ್ಲಸ್ m2. -4 ಇಲ್ಲಿ ನಾನು 6 ಅನ್ನು ಕೊನೆಯ ಪದಕ್ಕೆ ಹೋಲಿಕೆ ಮಾಡುತ್ತೇನೆ. 6 8m1 ಪ್ಲಸ್ 10m2 ಡಿವೈಡೆಡ್ ಬೈ m1 ಪ್ಲಸ್ m2. 6m1 ಪ್ಲಸ್ 6m2 8m1 ಪ್ಲಸ್ 10m2. 8m1 ನಾನು ಎಡಗಡೆ ತಂದಾಗ 6m1 minus 8m2 is equal to 10m2 minus 6m2. 6 minus 8 minus 2m1. 10 minus 6 4m2. m1 upon m2 is equal to 4 upon minus 2. ಇಲ್ಲಿ -8 ಇದೆ ಸ್ನೇಹಿತರೆ. -8 ಅನ್ನು ಎಡಗಡೆ ತಂದಾಗ +8 ಆಗುತ್ತದೆ. 6 + 8 14 ಆಗುತ್ತದೆ. 14 m1 upon m2 is equal to 4 upon 14. 2 2s are 4, 2 7s are m2/7. ಆದ್ದರಿಂದ m1 ಅನುಪಾತ m2 is equal to 2:7 ಆಗುತ್ತದೆ. ಅದೇ ಥರನಾಗಿ ಅನುಪಾತವನ್ನೇ ಕೇಳಿದ್ದಾರೆ. ಮತ್ತೆ x1, y1 is equal to -2, 5. x2, y2 is equal to 3, 0 ಕೊಟ್ಟಿದ್ದಾರೆ. 3, 0 ಕೊಟ್ಟಿದ್ದಾರೆ. ಇಲ್ಲಿ p ನ ನಿರ್ದೇಶಾಂಕಗಳು 0, 3 ಕೊಟ್ಟಿದ್ದಾರೆ. 0, 3 is equal to m1 into x2, m1 into 3 plus m2 into -2 divided by m1 plus m2 is, m1 into 0 plus m2 into 5, m2 into 5 divided by m1 plus m2, m1 plus m2. 3m1 minus 2m2 divided by m1 plus m2. 0 ಅನ್ನು m1 plus m2 ನಿಂದ ಗುಣಿಸಿದಾಗ 0 ಆಗುತ್ತದೆ. 3m1 minus 2m2 is equal to 0. 3m1 is equal to 2m2. m1 upon m2, m1 upon m2 is equal to 2/3. ಆದ್ದರಿಂದ m1 ಮತ್ತು m2ಗಳ ಅನುಪಾತ 2:3, 2:3. ಅದೇ ಥರನಾಗಿ
ಇಲ್ಲಿ ಪಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. 4,4 ಕೊಟ್ಟಿದ್ದಾರೆ. x1 y1 4,9 x2 y2 4,5 ಕೊಟ್ಟಿದ್ದಾರೆ. 4,4 is equal to m1 into x2 4 plus m2 into x1 4 divided by m1 plus m2 comma m1 into y2 that is 5 m2 into y1 that is 9 divided by m1 plus m2. ಇಲ್ಲಿ ನಾನು ಎರಡನೇ ನಿರ್ದೇಶಾಂಕಗಳನ್ನು ಕಂಪೇರ್ ಮಾಡುತ್ತೇನೆ. 4 is equal to 5 m1 plus 9 m2 divided by m1 plus m2 plus m2. 4 into m1 plus 4 into m2 is equal to 5 m1 plus 9 m2. 5 m1 ಅನ್ನು ನಾನು ಎಡಗಡೆ ತೆಗೆದುಕೊಳ್ಳುತ್ತೇನೆ. 4 m1 minus 5 m1. 4 m1 minus 5 m1 is equal to 9 m2 minus 4 m2. 4 m1 minus 4 minus 5 minus 1 m1. 9 minus 4 5 m2. 9 minus 4 5 m2 ಆಗುತ್ತದೆ. m1 ಅನುಪಾತ m2 is equal to 5 upon minus 1. ರೇಷಿಯೋ ಮೈನಸ್ನಲ್ಲಿ ಬಂತು. ಇದು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿ ನೋಡಿ, ಇದು ಸಾಧ್ಯವಿಲ್ಲ. ಇದು ಬಾಹ್ಯವಾಗಿ ಛೇದಿಸುತ್ತದೆ, ಆಂತರಿಕವಾಗಿ ಅಂತೂ ಅಲ್ಲ. ಇಲ್ಲಿ ನೋಡಿ, 4,9 x1, y1 x2, y2 ಅನ್ನು ನೋಡಿದಾಗ 4,5 ಆಗುತ್ತದೆ. ಛೇದಿಸುವ ಬಿಂದು 4,4 ಅದು ಹೊರಗಡೆ ಇದೆ, ಈ ರೇಖೆಯ ಹೊರಗಡೆ ಇದೆ. ಇದು ಆ ರೇಖೆಯನ್ನು ಛೇದಿಸುವ ಪ್ರಮೇಯವೇ ಬರುವುದಿಲ್ಲ. ಆದ್ದರಿಂದ ಇವಕ್ಕೆ ಅನುಪಾತವನ್ನು ಕಂಡುಹಿಡಿಯುವುದು ಆಂತರಿಕವಾಗಿ ಸಾಧ್ಯವಿಲ್ಲ, ಬಾಹ್ಯವಾಗಿ ಸಾಧ್ಯವಿದೆ. x1 y1 2,3 x2 y2 6, -3. ಪಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. 4, m ಕೊಟ್ಟಿದ್ದಾರೆ. ಇದರಲ್ಲಿ mನ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. m1 ಇಂಟು ಅನುಪಾತ ಮತ್ತು mನ ಬೆಲೆಯನ್ನು ಕಂಡುಹಿಡಿಯಿರಿ. m1 ಇಂಟು 6 ಪ್ಲಸ್ m2 ಇಂಟು 2 ಡಿವೈಡೆಡ್ ಬೈ m1 ಪ್ಲಸ್ m2, m1 ಇಂಟು -3 m2 ಇಂಟು 3 ಡಿವೈಡೆಡ್ ಬೈ m1 ಪ್ಲಸ್ m2. ಈಗ ನಾನು ಮೊದಲನೇ ನಿರ್ದೇಶಾಂಕಗಳನ್ನು ಹೋಲಿಕೆ ಮಾಡುತ್ತೇನೆ. 4 is equal to 6m1 plus 2m2 divided by 2m1 plus m2. 4m1 plus 4m2 is equal to 6m1 plus 2m2. 6m1 plus 2m2. 4m1 m2 minus 2m2 is equal to 6m1 minus 4m1. 2m2 is equal to 2m1. m1 upon m2 is equal to 2 upon 2. ಆದ್ದರಿಂದ m1 ಮತ್ತು m2ಗಳ ಅನುಪಾತ 1:1. m1 ಅನುಪಾತ m2 is equal to 1:1. m1ನ ಬೆಲೆ 1, m2ನ ಬೆಲೆ 1. ಆದ್ದರಿಂದ m is equal to 1 minus 3m1 plus 3m2 divided by m1 plus m2. ಇಲ್ಲಿ m1 ಮತ್ತು m2ಗಳ ಬೆಲೆ 1 ಆಗಿದೆ. -3 into 1 plus 3 into 1 divided by 1 plus 1. -3 plus 3 divided by 2. -3 plus 3 0. mನ ಬೆಲೆ 0 ಆಗಿದೆ. ಅದೇ ಥರನಾಗಿ -4, 3, 2, 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು a, 6 ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಮತ್ತು a ನ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. x1 y1 -4, 3 x2 y2 2, 8. ಪಿನ ನಿರ್ದೇಶಾಂಕಗಳು a, 6 ಕೊಟ್ಟಿದ್ದಾರೆ. m1 ಇಂಟು x2 m1 ಇಂಟು 2 ಪ್ಲಸ್ m2 ಇಂಟು -4 ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ಥರನಾಗಿ m1 ಇಂಟು y2 ಪ್ಲಸ್ m2 ಇಂಟು y1 ಡಿವೈಡೆಡ್ ಬೈ m1 ಪ್ಲಸ್ m2. 6 ಅನ್ನು ಕಂಪೇರ್ ಮಾಡುತ್ತೇನೆ. 6 is equal to 8m1 plus 3m2 divided by m1 plus m2.
ಈಗ 6ರಿಂದ ಗುಣಿಸೋಣ. 6m1 + 6m2 = 8m1 + 3m2. 6m2 - 3m2 -8m1 ಅಥವಾ 3m2 - 6m2. 6 - 8 - 2m1 = -3m2. ಮೈನಸ್ ಕ್ಯಾನ್ಸಲ್ ಆಗಿ m1/m2 = 3/2. ಆದ್ದರಿಂದ m1 ಮತ್ತು m2ಗಳ ನಡುವಿನ ಅನುಪಾತ 3:2. m1ನ ಬೆಲೆ 3, m2ನ ಬೆಲೆ 2. A = 2m1 - m1 × 2 - 4 × m2 / m1 + m2. ಇಲ್ಲಿ m1ನ ಬೆಲೆ 3, 3 × 2 3 × 2 ಪ್ಲಸ್ 2 × -4 / 3 + 2 / 3 + 2. 6 - 8 / 5 -2/5. ಎನ ಬೆಲೆ -2/5 ಆಗಿರುತ್ತದೆ. ಅದೇ ಥರನಾಗಿ 4, -5 x1 y1 x2 y2 5, 8. ಒಂದು ಬಿಂದು y ಅಕ್ಷದ ಮೇಲಿದೆ. ಅದು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? y ಅಕ್ಷದ ಮೇಲಿನ ನಿರ್ದೇಶಾಂಕಗಳು 0, y ಆಗಿರುತ್ತದೆ. m1 × 5 + m2 × 4 / m1 + m2. m1 + m2. m1 × 8 + m2 × -5 / m1 + m2. m1 + m2. ಈಗ ನಾನು 0ಗೆ ಹೋಲಿಕೆ ಮಾಡುತ್ತೇನೆ. 5m1 + 4m2 / m1 + m2. 0ನಿಂದ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುತ್ತೇನೆ. ಆದ್ದರಿಂದ 5m1 + 4m2. 0 = 5m1 + 4m2. 4m2. 5m1 = -4m2. m1/m2 = -4/5. -4/5 ಆಗುತ್ತದೆ. ಇದು ಕೂಡ ಬಾಹ್ಯವಾಗಿ ಛೇದ ಮಾಡುತ್ತದೆ. ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸಿ ನೋಡೋಣ. ಇಲ್ಲಿ x1 y1ನ ಬೆಲೆ 2 - 3x2 y2ನ ಬೆಲೆ 5, 6 ಕೊಟ್ಟಿದ್ದಾರೆ. ಇದು x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕೇಳಿದ್ದಾರೆ. x ಅಕ್ಷದ ನಿರ್ದೇಶಾಂಕಗಳು x, 0 ಆಗಿರುತ್ತದೆ. x, 0 ಆಗಿರುತ್ತದೆ. x, 0 = m1 × 5 + m2 × 2 / m1 + m2 m1 + m2, m1 × 6 + m2 × -3 / m1 + m2. ನಾನು ಇಲ್ಲಿ ಎರಡನೇ ನಿರ್ದೇಶಾಂಕಗಳನ್ನು ಹೋಲಿಕೆ ಮಾಡುತ್ತೇನೆ. 0 = 6m2 - 3m2 / m1 + m2. 0 = 6m1 - 3m2 = 0. 6m1 = 3m2. m1/m2 = 3/6. 3 1 3 2 m1 ಅನುಪಾತ m2 = 1:2. 1:2 ಆಯಿತು. ಈ ಅನುಪಾತಗಳನ್ನು ಉಪಯೋಗಿಸಿಕೊಂಡು x ನ ಬೆಲೆಯನ್ನು ಕಂಡುಹಿಡಿಯೋಣ. x = 5m1 + 2m2 / m1 + m2. m1 + m2. 5 × 1 + 2 × 2 / 1 + 2. 5 + 4 / 3. 9/3. 3 1 3 3 x ನ ಬೆಲೆ 3. ಆದ್ದರಿಂದ x ಮೇಲಿನ ನಿರ್ದೇಶಾಂಕಗಳು 3, 0 ಆದವು. 3, 0 ಆದವು. ಇದು ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ. 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ 2 ಬಿಂದುಗಳಿವೆ.
ಇದನ್ನು 3 ಸಮಭಾಗಗಳಾಗಿ ವಿಂಗಡಿಸೋಣ. ಎ ಮತ್ತು ಬಿ ಶೃಂಗಗಳು ಇವೆ. ಸಿ ಮತ್ತು ಡಿ 2 ಬಿಂದುಗಳಾಗಿರಲಿ. ಇಲ್ಲಿ 3 ಭಾಗಗಳಾಗಿ ವಿಭಜಿಸಿದೆವು. ಪ್ರತಿಯೊಂದು ಭಾಗವು 1 1 1 ಆಗಿರಲಿ. ಈಗ ಎ ನ ನಿರ್ದೇಶಾಂಕಗಳು 1, 2 ಕೊಟ್ಟಿದ್ದಾರೆ. ಬಿ ನ ನಿರ್ದೇಶಾಂಕಗಳು -3, 4 ಅನ್ನು ಕೊಟ್ಟಿದ್ದಾರೆ. ಈಗ ನಾನು ಸಿ ನ ನಿರ್ದೇಶಾಂಕವನ್ನು ಕಂಡುಹಿಡಿಯಲು ಹೋಗುತ್ತೇನೆ. ಎ, ಬಿ ಆಗಿರಲಿ. ಇಲ್ಲಿ m1 ನ ಎ, ಬಿ ಇಲ್ಲಿ ನಾನು ಅನುಪಾತಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ 1 ಅನುಪಾತ, ಇಲ್ಲಿ ಒಟ್ಟು 2 ಇದೆ. m1 1, m2 2 ಆಗಿದೆ. 1 ಇಂಟು m1 ಇಂಟು -3, m1 ಇಂಟು x2, m1 2 ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ 2. ಇಲ್ಲಿ m1 ನ ಬೆಲೆ 1, m2 ನ ಬೆಲೆ 2 ಆಗಿದೆ. m1 ಇಂಟು y2, 1 ಇಂಟು 4, m1 m2 1 ಇಂಟು 4 ಪ್ಲಸ್ 2 ಇಂಟು 2 ಡಿವೈಡೆಡ್ ಬೈ 1 ಪ್ಲಸ್ 2. 1 ಇಂಟು -3 ಪ್ಲಸ್ 2 ಡಿವೈಡೆಡ್ ಬೈ 3, 4 ಪ್ಲಸ್ 4 ಡಿವೈಡೆಡ್ ಬೈ 3, -1/3, 8/3, 8/3. ಸಿ ನ ನಿರ್ದೇಶಾಂಕಗಳು -1/3, 8/3. ಅದೇ ಥರನಾಗಿ ಡಿ ನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ. ಡಿ ನ ನಿರ್ದೇಶಾಂಕಗಳು ಇಲ್ಲಿ ಮತ್ತೆ m1 ಮತ್ತು m2 ಬೆಲೆಗಳು ಚೇಂಜ್ ಆಗುತ್ತವೆ, ನೆನಪಿನಲ್ಲಿಡಿ. ಎ ನ ನಿರ್ದೇಶಾಂಕಗಳು 1, 2, ಡಿ ನ ನಿರ್ದೇಶಾಂಕಗಳು x, y ಆಗಿರಲಿ. ಬಿ ನ ನಿರ್ದೇಶಾಂಕಗಳು 1, 2, ಬಿ ನ ನಿರ್ದೇಶಾಂಕಗಳು -3, 4. m1 ನ ಮಾನ 2, m2 ನ ಅಳತೆ 1 ಆಗಿದೆ. ಇಲ್ಲಿ ಡಿ x, y 2 ಇಂಟು -3, 2 ಇಂಟು -3 ಪ್ಲಸ್ 1 ಇಂಟು 1 ಡಿವೈಡೆಡ್ ಬೈ 2 ಪ್ಲಸ್ 1, 2 ಇಂಟು 4 ಪ್ಲಸ್ 1 ಇಂಟು 2 ಡಿವೈಡೆಡ್ ಬೈ 2 ಪ್ಲಸ್ 1, 2 ಇಂಟು -3 -6 ಪ್ಲಸ್ 1 ಡಿವೈಡೆಡ್ ಬೈ 3, 2 ಇಂಟು 4 8 ಪ್ಲಸ್ 2 ಡಿವೈಡೆಡ್ ಬೈ 3, -5/3, 10/3. ಡಿ ನ ನಿರ್ದೇಶಾಂಕಗಳು -5/3, 10/3. ಅದೇ ಥರನಾಗಿ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ 6, -4, -2, 6 ಆಗಿದೆ. 6, -4, -2, 6 ಆಗಿದೆ. ಇದನ್ನು ನಾವು 3 ಭಾಗಗಳಾಗಿ ವಿಭಾಗಿಸಿದಾಗ ನಮಗೆ ಸಿ ಮತ್ತು ಡಿ ಬಿಂದುಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸಿ ಮತ್ತು ಡಿ ಬಿಂದುಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸಿ ಇದು ಪ್ರತಿಯೊಂದು ಭಾಗಗಳ ಅಳತೆ 1 ಆಗಿದೆ. ಸಿ ಯನ್ನು ಕಂಡುಹಿಡಿಯಬೇಕಾದರೆ m1 ನ ಬೆಲೆ 1, m2 ನ ಬೆಲೆ 2 ಆಗುತ್ತದೆ. ಅದೇ ಥರನಾಗಿ ಸಿ ನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಇದು ಎ, ಬಿ ಆಗಿರಲಿ. ಎ, ಬಿ 1 ಇಂಟು -2, 1 ಇಂಟು -2 ಪ್ಲಸ್ 2 ಇಂಟು 6 ಡಿವೈಡೆಡ್ ಬೈ 1 ಪ್ಲಸ್ 2, 1 ಇಂಟು 6 ಪ್ಲಸ್ 2 ಇಂಟು -4 ಡಿವೈಡೆಡ್ ಬೈ 1 ಪ್ಲಸ್ 2, -2 ಪ್ಲಸ್ 6 to the 12 divided by 3, 6 1s are 6, minus 2 4s are 8 divided by 3, 10 divided by 3, minus 2 by 3, minus 2 by 3. ಸಿ ನ ನಿರ್ದೇಶಾಂಕಗಳು 10/3 -2/3 ಆದವು. ಅದೇ ಥರನಾಗಿ ಡಿ ನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಎ 6, -4, ಬಿ -2, 6. ಡಿ ನ ನಿರ್ದೇಶಾಂಕಗಳು x, y ಇರಲಿ. ಇಲ್ಲಿ m1 ನ ಬೆಲೆ 2, m2 ನ ಬೆಲೆ 1 ಆಗಿದೆ. 2 ಇಂಟು -2 ಪ್ಲಸ್ 1 ಇಂಟು 6 ಡಿವೈಡೆಡ್ ಬೈ 2 ಪ್ಲಸ್ 1, 2 ಇಂಟು 6 ಪ್ಲಸ್ 1 ಇಂಟು -4 ಡಿವೈಡೆಡ್ ಬೈ 2 ಪ್ಲಸ್ 1, 2 ಇಂಟು -2 -4 ಪ್ಲಸ್ 6 ಡಿವೈಡೆಡ್ ಬೈ 3, 2 6 are 12 -4 divided by 3, 2/3 plus 8/3. ಅದೇ ಥರನಾಗಿ
ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮಧ್ಯಬಿಂದು MXY x1 plus x2 divided by 2 xy1 plus y2 divided by 2 x1 y1 minus 2, 8 x2 y2 6, 2 minus 2 plus 6 divided by 2 8 plus 2 divided by 2 6 minus 2 4 by 2 8 plus 2 10 by 2 2 1s are 2 2s are 2 1s are 2 5s are. ಮಧ್ಯಬಿಂದು 2, 5 ಆಗಿದೆ. ಅದೇ ಥರನಾಗಿ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ರೇಖಾಖಂಡದ ಮಧ್ಯಬಿಂದು 4 plus 6 6, 8. ಮಧ್ಯಬಿಂದು ಮಿಡ್ ಪಾಯಿಂಟ್ ಆಫ್ XY is equal to 4 plus 6 divided by 4 plus 6 plus 8 by 2, that is 8 14 by 2. ಇಲ್ಲಿ 4, 7 ಆಗುತ್ತದೆ. ಅದೇ ಥರನಾಗಿ 5, 0 6, minus 4 5 plus 6 by 2 0, minus 4 0 minus 4 by 2 11 by 2 minus 4 by 2 11 by 2 minus 2. ಮಧ್ಯಬಿಂದು minus 2 ಆಯಿತು. 1, 0 5, 3 2, 7 ಬಿಂದುಗಳು ಸಮಾಂತರ ಚತುರ್ಭುಜದ 3 ಶೃಂಗಗಳಾದರೆ ನಾಲ್ಕನೇ ಶೃಂಗ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸ್ನೇಹಿತರೆ, ಇದು 1, 0 5, 3 2, 7 ನಾಲ್ಕನೇ ಶೃಂಗ ಬಿಂದುವಿನ ನಿರ್ದೇಶಾಂಕಗಳು x, y ಆಗಿರಲಿ. ಇದು A B C D. ನಮಗೆ ಗೊತ್ತಿದೆ AC ನ ಮಧ್ಯಬಿಂದು ಮತ್ತು BD ನ ಮಧ್ಯಬಿಂದು ಒಂದೇ ಆಗಿರುತ್ತದೆ. 20ನೇ ಪ್ರಶ್ನೆಯನ್ನು ಗಮನಿಸೋಣ. ACಯ ಮಧ್ಯಬಿಂದು ಮತ್ತು BDಯ ಮಧ್ಯಬಿಂದು ಒಂದೇ ಆಗಿರುತ್ತವೆ. ನೆನಪಿನಲ್ಲಿಟ್ಟುಕೊಳ್ಳಿ, ಒಂದೇ ಬಿಂದು ಆಗಿರುತ್ತದೆ. ACಯ ಮಧ್ಯಬಿಂದು 4 plus 6 by 2 5 plus 3 by 2 is equal to BDಯ ಮಧ್ಯಬಿಂದು 7 plus x by 2 6 plus y by 2 6 plus y by 2 6 plus 4 10 by 2, that is 5 5 plus 3 8 by 2, that is 4 is equal to 7 plus x by 2, 6 plus y by 2. ಈಗ ನಾನು 7 plus x by 2 ಅನ್ನು 5ಗೆ ಕಂಪೇರ್ ಮಾಡಿಕೊಳ್ಳುತ್ತೇನೆ. 5ಗೆ ಕಂಪೇರ್ ಮಾಡೋಣ. 5ಗೆ ಕಂಪೇರ್ ಮಾಡಿದಾಗ 7 plus x by 2 is equal to 5. 7 plus x is equal to 2 into 5. 2 5s are 10. Therefore x ನ ಬೆಲೆ 10 minus 7, that is 3. x ನ ಬೆಲೆ 3 ಆಯಿತು. ಅದೇ ಥರನಾಗಿ y ನ ಬೆಲೆಯನ್ನು ಕಂಡುಹಿಡಿಯೋಣ. ಅದೇ ಮಾಹಿತಿಯನ್ನು ಈ ಚಿತ್ರದಲ್ಲಿ ನಾವು ನೋಡೋಣ. ACಯ ಮಧ್ಯಬಿಂದು ಮತ್ತು BDಯ ಮಧ್ಯಬಿಂದುಗಳು ಒಂದೇ ಆಗಿರುತ್ತವೆ. ACಯ ಮಧ್ಯಬಿಂದು ಮತ್ತು BDಯ ಮಧ್ಯಬಿಂದುಗಳನ್ನು ಕಂಡುಹಿಡಿಯೋಣ. ACಯ ಮಧ್ಯಬಿಂದು 1 plus 2 by 2, 0 plus 7 by 2 is equal to 5 plus x by 2 3 plus y by 2, that is 3 by 2, 7 by 2. 3 by 2 is equal to 5 plus x by 2. 2 ಕ್ಯಾನ್ಸಲ್ ಆಗಿ 3 is equal to 5 plus x. 5 ಅನ್ನು ಎಡಗಡೆ ತಂದಾಗ x is equal to 3 minus 5, that is minus 2. 0 plus 7 by 2, that is 7 by 2 is equal to 3 plus y by 2. 2 ಕ್ಯಾನ್ಸಲ್ ಆಗಿ 7 is equal to 3 plus y. y is equal to 7 minus 3, that is 4. y ನ ಬೆಲೆ 4 ಆಯಿತು. ಹೀಗೆ ನಾವು ನಾಲ್ಕನೆಯ ಶೃಂಗಬಿಂದುವನ್ನು ಕಂಡುಹಿಡಿಯಬಹುದು. ಅದೇ ಥರನಾಗಿ ಬಿಂದುಗಳು ಸಮಾಂತರ ಚತುರ್ಭುಜ ಅನುಕ್ರಮ ಶೃಂಗಗಳೇ P ನ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. 6, 1 8, 2 9, 4 P, 3 6, 1 8, 2 9, 4 P, 3. ಇಲ್ಲಿ ACಯ ಮಧ್ಯಬಿಂದು ಮತ್ತು BDಯ ಮಧ್ಯಬಿಂದು ಒಂದೇ ಆಗಿರುತ್ತವೆ. ACಯ ಮಧ್ಯಬಿಂದು BDಯ ಮಧ್ಯಬಿಂದು ಪರಸ್ಪರ ಒಂದೇ ಆಗಿರುತ್ತವೆ. ನೆನಪಿನಲ್ಲಿಟ್ಟುಕೊಳ್ಳಿ.
ಎಸಿಯ ಮಧ್ಯ 6 + 9/2 1 + 4/2 = 8 + p/2 2 + 3/2 2 + 3/2 15/2 5/2 = 8 + p/2 2 + 3 5/2 15/2 = 8 + p/2 2 ಕ್ಯಾನ್ಸಲ್ ಮಾಡಿಕೊಳ್ಳೋಣ 2 ಕ್ಯಾನ್ಸಲ್ ಮಾಡೋಣ 15 = 8 + p p = 15 - 8 p = 7 p ನ ಬೆಲೆ 7 ಆಯಿತು. ಅದೇ ಥರನಾಗಿ ಈ ಬಿಂದುಗಳು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ x ಮತ್ತು y ನ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಸಮಾಂತರ ಚತುರ್ಭುಜದ ಶೃಂಗಗಳು -2, -1 -2, 1, 1, 0, x, 3, 1, y. Dear students, you solve the problem and tell me the answer in the comment.